ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಇನ್ನೊಂದು ಪ್ರಶ್ನೆ ಬಂತು. ಅವಿರೋಧ ಅಧ್ಯಾಯ ಇದು. ಮೊದಲನೇ ಪಾದದಲ್ಲಿ ಏನು ಹೇಳಿದರು? ಯುಕ್ತಿ ಅವಿರೋಧ ಪಾದ. ಯುಕ್ತಿಪಾದ ಅಂದ್ರೆ ಒಂದೇ, ಯುಕ್ತಿ ಅವಿರೋಧ ಪಾದ ಅಂದ್ರೆ ಒಂದು. ಯುಕ್ತಿಗಳಿಗೆ ಯಾವುದೇ ರೀತಿಯಾದ ವಿರೋಧ ಬರೋದಿಲ್ಲ. ಯಾವುದಕ್ಕೆ? ಮೊದಲನೇ ಅಧ್ಯಾಯದ ಸಮನ್ವಯಕ್ಕೆ ಯಾವ ವಿರೋಧವೂ ಇಲ್ಲ ಅಂತ ಅರ್ಥ. ಅದಕ್ಕೆ ಎರಡನೇದು ಸಮಯಪಾದ. ಬೇರೆ ಸಮಯಗಳಿಗೆ ಇದಕ್ಕೆ ವಿರೋಧ ಬರೋದಿಲ್ಲ. ಅಂದರೆ ಸಮಯಗಳಿಗೆ ಕೆಟ್ಟ ಸಮಯಗಳು. ಇವತ್ತು ಕಣ್ಣಿರೋ ನೋಡ್ತಾನೆ, ಕುರುಡನ ಜ್ಞಾನಕ್ಕೆ ವಿರೋಧ ಬಂತು ಅಂದರೆ ಕುರುಡನಿಗೆ ಸರಿಯಾದ ಕಣ್ಣೇ ಅಲ್ಲ ಒಂದು. ಇನ್ನೊಬ್ಬ ಕಣ್ಣಿರೋನಿಗೆ ವಿರೋಧ ಬಂದರೆ ಅವಾಗ ಹೇಳಬೇಕು, ಅದು ಸಮನ್ವಯ ಮಾಡ್ತವೆ. ಇದನ್ನು ವಿರೋಧ ಅಲ್ಲ, ಅದು ಅವನು ಕಾಂಪಿಟೆಂಟೇ ಅಲ್ಲ. ಫಸ್ಟ್ ಅವನು ಸಮಯ ನಿರಾಕರಣ ಪಾದ, ಸಮಯ ವಿರೋಧ ನಿರಾಕರಣ ಪಾದ. ಸಮಯಗಳೇ ಸರಿ ಇಲ್ಲ, ಆದ್ದರಿಂದ ಅದಕ್ಕೆ ವಿರೋಧ ಬಂದರೆ ಗುಣ ಅದು. ಗೊತ್ತಾಯ್ತಾ? ಕಳ್ಳನಿಗೆ ಕಾನೂನು ವಿರೋಧ ಬಂದರೆ ಕಳ್ಳ ಅಂತ ಪ್ರೂವ್ ಆಗುತ್ತೆ ಅದರಿಂದ. ಗೊತ್ತಾಯ್ತಾ? ಕಾನೂನು ಅನುಗುಣವಾಗಿದ್ದರೆ ಕಳ್ಳ ಯಾಕೆ ಆಗ್ತಾನಂತ, ಅದು ಸರಿಯಲ್ಲ. ಮೂರನೇದೀಗ ಶ್ರುತ್ಯ ವಿರೋಧ ಪಾದ. ಇಲ್ಲ ರೀ, ಶ್ರುತಿಯಲ್ಲೇ ಪರಸ್ಪರ ವಿರೋಧ ಇದೆ, ಪರಸ್ಪರ ಶ್ರುತಿ ವಿರೋಧ ಇದೆ. ಆದ್ದರಿಂದ ನಾವು ವೇದನೂ ಒಪ್ಪಲ್ಲ, ಸಮನ್ವಯನೂ ಒಪ್ಪಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ. ಹಾಗಲ್ಲ. ಏನು ವಿರೋಧ ಇದೆಯಪ್ಪ? ಜೀವ ಪರಮಾತ್ಮಾಧಿಭೂತಾದಿ ದೈವೇಶು ಶ್ರುತೀನಾಂ ಪರಸ್ಪರಂ ವಿರೋಧ ಅಪಾಕರೋ ವಿರೋಧಮಪಾಕರೋತಿ ಅನೇನ ಪಾದೇನ. ಜೀವ ಪರಮಾತ್ಮ ಅಧಿಭೂತ ಅಧಿದೈವೇಶು ಶ್ರುತೀನಾಂ ಪರಸ್ಪರಂ ವಿರೋಧಂ ಅಪಾಕರೋತಿ ಅನೇನ ಪಾದೇನ. ಓಂ ನ ವಿಯದ್ ಅಶ್ರುತೇ. ಓಂ ಏನು ವಿರೋಧ ಅಂತ ಪ್ರಶ್ನೆ ಬಂದರೆ, ನ ವಿಯತ್ ಅಶ್ರುತೇ. ವಿಯತ್ ಅಂದರೆ ಆಕಾಶ. ಆಕಾಶ ಸೃಷ್ಟಿ ಇದೆಯೋ ಪ್ರಶ್ನೆ ಕೇಳ್ತಾನೆ. ಆಕಾಶ ಸೃಷ್ಟಿ ಇದೆಯೋ ಇಲ್ವೋ? ಅವ್ಯಾಕೃತ ಸೃಷ್ಟಿ ಇದೆಯಾ? ಇಲ್ಲ. ನೀವು ಹೇಳಿದ್ದೇನು ಜನ್ಮಾದ್ಯಶ್ಯತ ಅಂತ ಹೇಳಿದ್ರಿ, ಎಲ್ಲದೂ ಸೃಷ್ಟಿ ಮಾಡ್ತಾನೆ ಅಂದರೆ ಸೃಷ್ಟಿ ಇಲ್ಲ ಅಂತ ಸ್ಪಷ್ಟ ಶ್ರುತಿ ಹೇಳ್ತಿದೆ. ಸೃಷ್ಟಿ ಇಲ್ಲ, ಸೃಷ್ಟಿ ಮಾಡ್ತಾನೆ ಒಂದು ಸರ್ವಕರ್ತೃತ್ವ ಹೋಯ್ತಲ್ಲಿ. ಆಕಾಶ ಬಿಟ್ಟು ಅಂತ ಹೇಳೋದು, ಕಾಲ ಬಿಟ್ಟು ಅಂತ ಹೇಳೋದು, ಕೊಡಿ ಎಲ್ಲ ಬಿಟ್ಟು ಅಂತ ಹೇಳ್ಬೇಕು ಅಷ್ಟೇ. ಆದ್ದರಿಂದ ದೇವರಿಗೆ ಕರ್ತೃತ್ವ ಇಲ್ಲೇ ಇಲ್ಲ ಅಂತ ಹೇಳೋ ಕೊಡ್ತಾನೆ. ಅದಕ್ಕೆ ಅಲ್ಲ. ನಾ ವಿಯದ ಶ್ರುತೇ. ವಿಯತ್ ನ ಏನು ವಿಯತ್ನ ಅಂದರೆ ವಿಯದ್ ಅನುತ್ಪತ್ತಿ ಮತ್ತು ನ ತಥಾ ಅಶ್ರುತೇ. ಆಕಾಶಕ್ಕೂ ಸೃಷ್ಟಿ ಇದೆ ಇದು ಹೇಳೋದು. ಆಕಾಶಕ್ಕೂ ಸೃಷ್ಟಿ ಇದೆ. ನಮಗೆ ಶಾಕಿಂಗ್, ನಿತ್ಯ ಅಂತೀರಿ, ಸೃಷ್ಟಿ ಅಂತ ಕೇಳಿದರೆ ಪರಾಧೀನ ವಿಶೇಷಾವಾಪ್ತಿ ರೂಪವಾದ ಸೃಷ್ಟಿ ಇದೆ ಅದನ್ನು ಹೇಳಬೇಕು. ಇದು ಅವನಿಗೆ ಗೊತ್ತಿಲ್ಲ, ಇದು ಕೂಡ್ಸಕ್ಕೆ ಬಂತು. ಇಲ್ಲವ್ರು ಏನಾಗ್ತಿತ್ತದು? ಅದೇ ನಮ್ಮ ಪ್ರಕಾರ ಸೃಷ್ಟಿ ತಿಳ್ಕೊಟ್ರೆ ತಪ್ಪಾಗ್ತಿತ್ತು. ಸೃಷ್ಟಿ 4 ವಿಧ. ಅದರಲ್ಲಿ ಒಂದು ಸೃಷ್ಟಿ ನಿತ್ಯ ವಸ್ತುಗಳಿಗೆ ಸೃಷ್ಟಿ ಅಂದ್ರೇನು? ಪರಾಧೀನ ವಿಶೇಷಾವಾಪ್ತಿ ರೂಪ ಸೃಷ್ಟಿನೇ. ಇಲ್ಲಿ ಬೇಸ್ ಶಬ್ದಕ್ಕೆ ಎರಡರ್ಥ. ಅವ್ಯಾಕೃತ ಆಕಾಶ, ವಿಮಾನ ದೇವತೆ ಮಹಾಲಕ್ಷ್ಮಿ. ಸೃಷ್ಟಿ ಇದೆಯೋ ಇಲ್ಲ ಅಂತ ಕೇಳಿದರೆ ಅವರಿಗೂ ಸೃಷ್ಟಿ ಇದೆ. ಎಂಥ ಸೃಷ್ಟಿ? ಪರಾಧೀನ ವಿಶೇಷಾವಾಪ್ತಿ ರೂಪವಾದ ಸೃಷ್ಟಿ ಇದೆ. ನಾವಿಯತ್ ಅನುತ್ಪತ್ತಿ ಮತ ತಥಾ ಅಶ್ರುತೇ. ಈ ಪರಾಧೀನ ವಿಶೇಷಾವಾಪ್ತಿನೂ ಇಲ್ಲ ಅಂತ ಶ್ರುತಿ ಇಲ್ವಲ್ಲ. ಆದ್ದರಿಂದ ಸೃಷ್ಟಿ ಇಲ್ಲ, ಎಲ್ಲಿ ಸೃಷ್ಟಿ ಇಲ್ಲ ಅಂತ ಹೇಳ್ತಾರೋ ಇಂಥ ಸೃಷ್ಟಿ ಇಲ್ಲ ಅಂತ ಅರ್ಥ. ಯಾವುದೇ ಸೃಷ್ಟಿ ಇಲ್ಲ ಅಂತ ಪರಮಾತ್ಮ ರೂಪಕ್ಕೂ ಸೃಷ್ಟಿ ಇದೆ, ಅನೇಕ ರೂಪ ಸ್ವೀಕಾರ ಮಾಡ್ತಾರೆ. ಅಂಥ ಸೃಷ್ಟಿ ಯಾವ ಸೃಷ್ಟಿ ಅದು? ಸ್ವಾತಂತ್ರ್ಯಕ್ಕೆ ಧಕ್ಕೆ ತರದಂಥ ಸೃಷ್ಟಿ ಅದು. ಅಪ್ರಾಕೃತತ್ವಕ್ಕೂ ಹಾನಿ ಇಲ್ಲ, ಸ್ವಾತಂತ್ರ್ಯಕ್ಕೂ ಹಾನಿ ಇಲ್ಲ. ಅಂಥ ಸೃಷ್ಟಿನ ಒಪ್ತೇವೆ ನಾವು. ಅದು ಯಾವ್ಯಾವ ಸೃಷ್ಟಿ ಎಲ್ಲೆಲ್ಲಿ ಹೇಳಬೇಕು ನೋಡಬೇಕಲ್ಲ. ಅದು ದೀಪಾಂತರಮ್ಯಥ ಭಾಗವತರು ಹೇಳ್ತಾರದು. ದೀಪ ಹುಟ್ಟಿದ ಮೊದಲೇ ದೀಪ ಹೋಯ್ತಾ ಅದೀಗ? ಇಲ್ಲ. ಎರಡನೇ ದೀಪ ಶಕ್ತಿ ಕಡಿಮೆ ಇದೆ, ಅದೂ ಇಲ್ಲ. ಓಂ ಅಸ್ತಿತು ಓಂ ಅಸ್ತೇವ ಚ ಉತ್ಪತ್ತಿ ಶ್ರುತಿ. ಬರೀ ಒಂದು ಕಡೆ ವಾಕ್ಯ ನೋಡಿದ್ದೆ. ಆತ್ಮನಃ ಆಕಾಶ ಸಂಭೂತ ಅಂತಿದೆ. ಒಂದು ಕಡೆ ಆಕಾಶ ನಿತ್ಯ ಅಂತ ಒಂದು ಕಡೆ ಹೇಳಿತು, ಆಕಾಶ ಹುಟ್ಟಿತು ಅಂತ ಒಂದು ಕಡೆ ಹೇಳಿತು. ನಿನಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ, ನಾವು ಉತ್ತರ ಕೊಡ್ತೀವಿ. ಈಗ ಪರಸ್ಪರ ಶ್ರುತಿ, ಒಂದು ಸೃಷ್ಟಿ ಇದೆ ಅನ್ನೋ ಒಂದು ಮಾತು, ಇಲ್ಲ ಅನ್ನೋ ಸಮನ್ವಯ ಮಾಡಬೇಕಾಯ್ತು. ಎಲ್ಲರೂ ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ. ನೀವು ಏನು ಯಾವ ಶ್ರುತಿಗಳನ್ನು ಆಧರಿಸಿ ಸಮನ್ವಯ ಮಾಡಿದರೆ ಸಮನ್ವಯ ತಪ್ಪು ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲ, ಎರಡೂ ಸರಿ ಇದೆ. ಅಲ್ಲಿ ಸೃಷ್ಟಿ ಇಲ್ಲ ಅಂತ ಹೇಳಿದ್ದು ಈ ಕುಂಬಾರನ ಸೃಷ್ಟಿ ಇದ್ದಾಗ ಇಲ್ಲ ಅಂಥೇಳಿ. ಈ ಸೃಷ್ಟಿ ಇದೆ ಅಂಥೇಳಿ ಪರಾಧೀನ ವಿಶೇಷ ಸೃಷ್ಟಿ ಇದೆ ಅಂತೇಳಿ ವಿರೋಧ ಬರಲೇ ಇಲ್ಲ ಈಗ. ಹೌದು 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 ಅದಕ್ಕೆ ಹೇಳಿ ಅವ್ಯಾಕೃತ ಆಕಾಶ. ಕಾಲಕ್ಕೂ ಸೃಷ್ಟಿ ಇಲ್ಲ. ಕಾಲ ಯಾವ ಕಾಲಕ್ಕೆ ಸೃಷ್ಟಿ ಆಯಿತು ಅಂದ್ರೆ ಕಾಲ ಇತ್ತು ಅಂತ ಆಯ್ತಲ್ಲ. ಕಾಲ ಯಾವ ಕಾಲಕ್ಕೆ ಹೋಗುತ್ತೆ ಅಂದರೆ ಕಾಲ ಇದೆ ಅಂತ ಆಯ್ತಲ್ಲ. ಅದನ್ನು ಸೃಷ್ಟಿ ಇಲ್ಲ ಅದಕ್ಕೆ. ಅದು ಅಲ್ಲಿ 2 ನಿಮಿಷ ಇದೆ. ಆಕಾಶಕ್ಕೆ ಅದಕ್ಕೂ ವ್ಯತ್ಯಾಸ ಇದೆ. ಇದು ಕ್ಷಣಕ್ಕೆ ಹುಟ್ಟು ಸಾವುಗಳಿದೆ, ಅದಕ್ಕೆ ಅದೂ ಇಲ್ಲ. ಆಕಾಶಕ್ಕೆ ಅಂಶತಃ ಸಾವಿದೆ. ಅದು ಯಾವುದ್ರಲ್ಲಿ ಸೇರಿಸಿದ್ರೆ ಕಾಲನ? ನಿತ್ಯಾನಿತ್ಯದಲ್ಲಿ ಸೇರಿಸಿದ್ರು. ಯಾಕೆ? ಒಂದು ದೃಷ್ಟಿಯಲ್ಲಿ ನಿತ್ಯ, ಇನ್ನೊಂದು ಕಾಲ ಯಾಸತ್ ನಿತ್ಯ, ಫಾಲ್ಟ್ ವೈಸ್ ಅನಿತ್ಯ, ಪ್ರವಾಹತ ನಿತ್ಯ ಅಂತೀವಲ್ಲ ಹಾಗೆ.
ಆತ್ಮನ ಗೌಣಿ ಅಸಂಭವಾತ್ವಂ ಅನಾದಿರ್ವಾ ಯಮಾಕಾಶ ಶೂನ್ಯೋ ಅಲೌಕಿಕ ಇತ್ಯಾದಿ ಶ್ರುತಿರ್ಗೌಣಿ ಅನ್ಯಥಾ ಉತ್ಪತ್ತಿ ಶ್ರೀ ಬಾಹುಲ್ಯ ಅಸಂಭವಾತ್. ಹಾಗಿದ್ದರೆ ಉತ್ಪತ್ತಿ ಇಲ್ಲ ಆಕಾಶಕ್ಕೆ ಶ್ರುತಿ ಏನು ಮಾಡ್ತೀರಿ ಈಗ ಅಂತ ಪ್ರಶ್ನೆ. ಅದಕ್ಕೆ ಗೌಣಾರ್ಥ ಮಾಡಬೇಕು ಅಂತ ಅರ್ಥ. ಗೌಣಾರ್ಥ ಮಾಡಬೇಕು ಅಂದ್ರೆ ಏನು? ಒಂದು ಸೃಷ್ಟಿ ಇದೆ, ಸೃಷ್ಟಿ ಇಲ್ಲ ಎಂಬ ಅರ್ಥ ಬಿಟ್ಟು ಬಿಡಬೇಕು. ಸೃಷ್ಟಿ ಇದೆ ಅಂತ ಹೇಳಬೇಕು, ಇಂಥ ಸೃಷ್ಟಿನೂ ಒಪ್ಪಬಾರ್ದು ಅಂತ ಅರ್ಥ ಮಾಡಬೇಕು ಅಂತ ಅರ್ಥ. ಈಗ ಮುಖ್ಯಾರ್ಥ ಬಾಧ ಬಂದಿದ್ದರಿಂದ ಗೌಣಾರ್ಥ ಯಾವ ಮಾಡೋದು? ಮುಖ್ಯಾರ್ಥ ಬಾಧ ಬಂತು. ಏನು ಮುಖ್ಯಾರ್ಥ ಬಾಧ ಬಂದಿತ್ತು? ಪರಮಾತ್ಮ ಸರ್ವ ಸೃಷ್ಟಿಕರ್ತ ಅನ್ನೋದಕ್ಕೆ ವಿರೋಧ ಬಂತು. ಮತ್ತು ಆ ಶ್ರುತಿಗಳಲ್ಲೇ ಆಕಾಶ ನಿತ್ಯ ಅನ್ನೋ ಮಾತಿಗೆ ವಿರೋಧ ಬಂತು. ಅದಕ್ಕೆ ಎರಡು ಕೊಡಿಸ್ಲಿಕ್ಕೆ ಏನಾಯ್ತು? ಈಗ ಇಂಥದ್ದಿದ್ದೇ ಇದೆ, ಗೌಣಾರ್ಥ ಮಾಡಲೇಬೇಕು ಅದಕ್ಕೆ. ಅನಾದಿರ್ವಾಯಮಾಕಾಶ ಶೂನ್ಯೋ ಅಲೌಕಿಕ ಇತ್ಯಾದಿ ಶ್ರುತಿರ್ಗೌಣಿ. ಈ ಶ್ರುತಿ ಆಕಾಶಕ್ಕೆ ಉತ್ಪತ್ತಿ ಇಲ್ಲ ಅನ್ನೋ ಶ್ರುತಿ ಗೌಣಾರ್ಥದ ಶ್ರುತಿ ಹೊರತು ಮುಖ್ಯಾರ್ಥದ್ದಲ್ಲ. ಅನ್ಯಥಾ ಉತ್ಪತ್ತಿ ಶ್ರುತಿ ಬಾಹುಲ್ಯ ಅಸಂಭವ. ಎರಡಿದೆ. ಉತ್ಪತ್ತಿ ಶ್ರುತಿಗಳು ಭಾರಿ ಇವೆ, ಉತ್ಪತ್ತಿ ಇಲ್ಲ ಅನ್ನೋ ಶ್ರುತಿ ಒಂದಿದೆ. ಇದು ಸಂಖ್ಯೆ. ಈಗ ಹೆಚ್ಚು ಮಾತು ಯಾವ್ದು ಹೇಳುತ್ತೆ ಅದು ಪ್ರಮಾಣ. ಆಗ ಗೊತ್ತಾಯ್ತಾ? ಬನ್ನಿ ಅಂತ ಬನ್ನಿ ಅಂತ ಅದು ಅರ್ಥ ಬೇರೆ ಆಯ್ತು ಸ್ವಲ್ಪ ಆಗಲಿಲ್ಲ. ಆ ರೀತಿ ಇರೋದ್ರಿಂದ ಅಭ್ಯಾಸ ಬಹುಲ ಬಾಹುಲ್ಯ ಅಸಂಭವ ಇದು ಕೂಡ್ತಿರಲಿಲ್ಲ. ಸೃಷ್ಟಿ ಹೇಳೋ ಶ್ರುತಿಗಳ ಸಂಖ್ಯೆ ಭಾರಿ ಇತ್ತು, ಸೃಷ್ಟಿಯ ಶ್ರುತಿ ಕಡಿಮೆ ಇದ್ದಾಗ ಯಾವುದಕ್ಕೆ ತಕ್ಕಂತೆ ಅನುಗುಣ ಮಾಡಬೇಕು ನಾವೀಗ? ಬಹುಳ ಶ್ರುತಿಗೆ ವಿರೋಧ ಬರಬಾರ್ದು. ಆ ದ್ವೈತೇ ಬಹೂನಾಂ ವಚನಂ ಅಂತ ಒಂದು ನಿಯಮ. ದ್ವೈತೆ ಅಂದರೆ ಸಂಶಯ ಬಂದಾಗ ಬಹೂನಾಂ ವಚನಂ, ಹೆಚ್ಚು ಜನರ ಮಾತು ಕೇಳಬೇಕು ಅಂತ ಹೇಳೋದ್ರಿಂದ ಉತ್ಪತ್ತಿ ಇಲ್ಲ ಎಂಬ ಸೃಷ್ಟಿ ತೆಗೆದು ಹಾಕಿಬಿಟ್ಟು ಉತ್ಪತ್ತಿ ಇದೆ, ಇಂಥ ಉತ್ಪತ್ತಿ ಅಂತ ಹೇಳಿದರೆ ವಿರೋಧ ಪರಿಹಾರ ಆಯಿತು. ಅದೇ ರೀತಿ ಮಾಡೋದು. ಅವ್ರು ಹೇಳೋದಿಲ್ಲ ಅದು ವಿರೋಧ ಇಲ್ಲ ಅಂತ ಹೇಳಿದ್ರು. కాబట్టి ವಿರೋಧ ಇದ್ದರೂ ಕೂಡ ವಿರೋಧ ಇಲ್ಲ ಅಂತ ಹೇಳ್ತಾರೆ. ವಿರೋಧ ಇದ್ದೇ ಇದೆ. ಅದನ್ನೇನು ಮಾಡಬೇಕು? ಪರಿಹಾರ ಮಾಡೋದಕ್ಕೋಸ್ಕರ ನೀವು ಹೇಳೋ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ವಿರುದ್ಧ ಅರ್ಥ ಆಗುತ್ತೆ. ಅರ್ಥ ಹೇಗೆ ಅವಿರುದ್ಧವಾದ ಅರ್ಥ ಹೇಳಬೇಕೆ ಹೊರತು ವಿರುದ್ಧ ಅರ್ಥ ಹೇಳಬಾರ್ದು. ಆದ್ದರಿಂದ ಸರಿಯಲ್ಲ. ಓಂ ಶಬ್ದಾಚ್ಯ ಓಂ. ನೆಕ್ಸ್ಟ್ ಶಬ್ದ ಇದೆ. ಅಥವಾ ನಿತ್ಯಾನಿ ಪುರುಷಃ ಪ್ರಕೃತಿರಾತ್ಮ ಕಾಲ ಇತಿ. ನಿತ್ಯತೆ ಬಿಟ್ಟುಬಿಡೋಣ ಹೋಗಲಿ ಅಂತ ಕೇಳಿದರೆ ಬಿಡಾಗಿಲ್ಲ. ಮೂರು ನಿತ್ಯ ಇವೆ. ಪುರುಷ ನಿತ್ಯ, ಜೀವ ಅಂತ ಅರ್ಥ, ಪರಮಾತ್ಮ ಅಂತ ಅರ್ಥ, ಪ್ರಕೃತಿ ಗೂಢ ಜಡ ಪ್ರಕೃತಿ, ಆತ್ಮ ಪರಮಾತ್ಮ, ಕಾಲ ಇವೆಲ್ಲ ಏನಿವು ನಿತ್ಯ ಇವೆಷ್ಟು ಕೂಡ. ಅಥ ಯಾನಿ ಅನಿತ್ಯಾನಿ ಪ್ರಾಣ ಶ್ರದ್ಧಾ ಭೂತಾನಿ ಭೌತಿಕಾನಿ ಚ. ಪ್ರಾಣ ಶ್ರದ್ಧೆ ಭೂತಾನಿ ಭೌತಿಕಗಳು ಎಲ್ಲ ಅನಿತ್ಯ ಅಂತ ಹೇಳಿದ್ದಾರೆ. ಯಾನಿ ಹವ ಉತ್ಪತ್ತಿವಂತಿ ತಾನಿ ಅನಿತ್ಯಾನಿ. ಅನಿತ್ಯ ಡೆಫಿನೇಷನ್ ಏನು? ಯಾವ್ದು ಹುಟ್ಟುತ್ತೋ ಅದು ಅನಿತ್ಯ. ಬದಲಿಲ್ಲ ಅಂತ ಆಯ್ತಲ್ಲ. ಈಗ ಹುಟ್ಟುತ್ತೆ ಅಂದಮೇಲೆ ಬದಲಿರಲಿಲ್ಲ ಅಂತಾಯಿತು. ಅದರಿಂದ ಏನಾಯಿತು? ನಿತ್ಯ ಆಗೋ ಚಾನ್ಸ್ ಇಲ್ಲ. ಯಾನಿ ಹವ ಅನುತ್ಪತ್ತಿಮಂತಿ ತಾನಿ ನಿತ್ಯಾನಿ. ಯಾವುದು ಹುಟ್ಟೇ ಇಲ್ವೋ ಅದನ್ನೇನಂತ ಕರಿಬೇಕು? ನಿತ್ಯ ಅಂತ ಕರಿಬೇಕು. ನಹಿ ಏತಾನಿ ಕದಾಚನ ಉತ್ಪದ್ಯಂತೆ ನ ವಿಲೀಯಂತೆ. ಮೇಲೆ ಹೇಳಿದವುಗಳು ಪುರುಷ ಪ್ರಕೃತಿ ಆತ್ಮ ಕಾಲ ಏನಿವೆಲ್ಲ ಕೂಡ ಎಂದು ಹುಟ್ಟೋದೇ ಇಲ್ಲ. ನ ವಿಲೀಯಂತೆ, ನಾಶನೂ ಹೊಂದೋದಿಲ್ಲ. ಯಾರ್ಯಾರು? ಪ್ರಕೃತಿ ಪುರುಷ ಆತ್ಮ ಕಾಲ ಇತಿ. ಚೇತ ಅಥ ಏತಾನಿ ಉತ್ಪತ್ತಿಮಂತಿ ಚ ಅನುತ್ಪತ್ತಿಮಂತಿ ಚ. ಉತ್ಪತ್ತಿ ಇದೆ ಅಂತಾಯಿತು, ಅನುತ್ಪತ್ತಿ ಇದೆ ಅಂತಾಯಿತು. ಅನುತ್ಪತ್ತಿ ಇವಿಗಿದೆ. ಉತ್ಪತ್ತಿ ಅನುತ್ಪತ್ತಿ ಇವಕ್ಕೆ ಉತ್ಪತ್ತಿ ಯಾವುದಕ್ಕಿದೆ? ಪ್ರಾಣ ಶ್ರದ್ಧಾ ಆಕಾಶ ಇತಿ ಭಾಗಶೋ ಹಿ ಉತ್ಪದ್ಯಂತೆ ಇತಿ ಬಾಲ್ಯವೇಯ ಶ್ರುತಿಶ್ಚ. ಶ್ರುತಿ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟು ಭಾಗಶಃ ಉತ್ಪತ್ತಿ ಇದೆ ಅಂತ ಹೇಳಿದ್ರಿಂದ ಒಂದು ಉತ್ಪತ್ತಿ ಒಪ್ಕೋಬೇಕು ಅಂತ ಒಪ್ಕೊಂಡಾಯ್ತದು. ಅಂದರೆ ನಾವು ಗೌಣಾರ್ಥ ಮಾಡಿದ್ದು ಯುಕ್ತಿಗಷ್ಟೇ ಸ್ಟಾಪ್ ಆಗಲಿಲ್ಲ, ಸಪೋರ್ಟ್ ಮಾಡೋ ಆಗಮನದಕ್ಕಿದೆ. ಇನ್ನೂ ಸ್ಪಷ್ಟವಾಕ್ಯ ಕೊಡ್ತಾರೆ. ಓಂ ಶಾಚ್ಯ ಏಕಸ್ಯ ಬ್ರಹ್ಮಶಬ್ದವತೆ. ಶಾದೇವ ಏಕಸ್ಯ ಉತ್ಪತ್ತಿಮತ್ವಂ ಅನುತ್ಪತ್ತಿಮತ್ವಂಚ ಗೌಣಮುಖ್ಯತ್ವಾಪೇಕ್ಷೆಯ ಯಥಾ ಬ್ರಹ್ಮಶಬ್ದ. ಅಥ ಕಸ್ಮಾದುಚ್ಯತೆ ಪರಂ ಬ್ರಹ್ಮ ಬೃಹತಿ ಬ್ರಹ್ಮಯತಿ ಚ ಇತಿ ಶ್ರುತೇಃ ಪರೇ ಬ್ರಹ್ಮಣಿ ಮುಖ್ಯೋಪಿ ಗೌಣತ್ವೇನ ವಿರಿಂಚಾದಿಷು ವರ್ತತೆ. ಅತ ಏವ ಅಬ್ರಹ್ಮತ್ವಂಚ ತೇಷಾಂ ಏವಮತ್ರಾಪಿ ಅನುತ್ಪತ್ತಿಮತ್ ಶಬ್ದ. ಅಲ್ಲಿಗೆ ಯಾಕೆ ಅಂತ ಇನ್ನೂ ಕೂಡ ಮುಗಿದಿಲ್ಲ. ಅದಕ್ಕೆ ತುಂಬ ದೊಡ್ಡದಿದೆ ಅದು. ಮುಂದೆ ಅನೇಕ ಕೊಟ್ಬಿಟ್ಟು ಮುಂದೆ ಚಿಕ್ಕದು ಮಾಡಿಬಿಡ್ತಾರೆ. ಇದನ್ನೆಲ್ಲ ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ.